ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ಪ್ರವಾಸೋದ್ಯಮ ಅಂದ್ರೆ ಬರೀ ಮೈಸೂರು, ಕೊಡಗು ಅಥವಾ ಹಂಪಿ ಮಾತ್ರನಾ? ಖಂಡಿತ ಅಲ್ಲ. ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಇರುವ ಸ್ಮಾರಕಗಳು ನೋಡಿದ್ರೆ ಜಗತ್ತೇ ಬೆರಗಾಗುತ್ತೆ. ಆದರೆ ನಮ್ಮ ದುರಂತ ಅಂದ್ರೆ ನಮ್ಮ ಹತ್ತಿರ ಚಿನ್ನದ ಮೊಟ್ಟೆ ಇಡುವ ಕೋಳಿ ಇದೆ, ಆದರೆ ನಾವು ಅದಕ್ಕೆ ಕಾಳು ಹಾಕದೆ ಉಪವಾಸ ಕೆಡುತ್ತಿದ್ದೇವೆ. ನಮ್ಮಲ್ಲಿನ ಕೋಟೆಗಳು ರಾಜಸ್ಥಾನಕ್ಕಿಂತ ಕಮ್ಮಿ ಇಲ್ಲ, ನಮ್ಮಲ್ಲಿನ ಶಿಲ್ಪಕಲೆ ಬೇಲೂರು ಹಳೆಬೀಡುಗಿಂತ ಕಮ್ಮಿ ಇಲ್ಲ. ಆದರೆ ಪ್ರವಾಸಿಗರು ಯಾಕೆ ಬರುತ್ತಿಲ್ಲ? ಸರ್ಕಾರ ಯಾಕೆ ಕಣ್ಣು ಮುಚ್ಚಿ ಕುಳಿತಿದೆ? ಕಲ್ಯಾಣದ ಕನ್ನಡಿ 10 ದಿನ 10 ಸತ್ಯಗಳ ವಿಶೇಷ ಸರಣಿಗೆ ಸ್ವಾಗತ. ಇವತ್ತು ದಿನ 8. ಕೇವಲ ಕಲ್ಲುಗಳೆಲ್ಲ ನಮ್ಮ ಬದುಕನ್ನು ಬದಲಾಯಿಸಬಲ್ಲ ಪ್ರವಾಸೋದ್ಯಮದ ಬಗ್ಗೆ ಮಾತನಾಡೋಣ. ಬೀದರ್ ಕಳೆದು ಹೋಗುತ್ತಿರುವ ವೈಭವ. ಸ್ನೇಹಿತರೆ, ರಾಜ್ಯದ ಉತ್ತರದ ತುತ್ತ ತುದಿಯಲ್ಲಿರುವ ಬೀದರ್ ಕೋಟೆ ನೋಡಿದರೆ ರೋಮಾಂಚನವಾಗುತ್ತೆ. ಸುಮಾರು 30ಕ್ಕೂ ಹೆಚ್ಚು ಮಹಲ್ಗಳು, ರಂಗಿನ ಮಹಲ್, ಸೋಲಕಂಬ ಮಸೀದ್, 1-2. ಇಲ್ಲಿ ಕರೇಜ್ ಎಂಬ ಸುರಂಗ ನೀರಿನ ವ್ಯವಸ್ಥೆ ಇಡೀ ಏಷ್ಯಾದಲ್ಲಿ ಅದ್ಭುತವಾದದ್ದು. ಪರ್ಷಿಯನ್ ವಾಸ್ತುಶಿಲ್ಪದ ಮಾದರಿ ಇದು. ಆದರೆ ಇವತ್ತು ಅಲ್ಲಿ ಹೋಗಿ ನೋಡಿ, ಎಷ್ಟೋ ಸ್ಮಾರಕಗಳು ಕಸದ ತೊಟ್ಟಿಗಳಾಗಿವೆ. ಸಿನಿಮಾ ಶೂಟಿಂಗ್ ಆಗಿ ಬರೋರು ಬಿಟ್ರೆ ಪ್ರವಾಸಿಗರಿಗೆ ಅಲ್ಲಿ ಕುಡಿಯೋಕ್ಕೂ ನೀರು ಇಲ್ಲ, ಗೈಡ್ಗಳಿಲ್ಲ. ರಾಜಸ್ಥಾನದವರು ಬರೀ ಮರಳುಗಾಡಿನಲ್ಲಿ ಮಾರ್ಕೆಟಿಂಗ್ ಮಾಡಿ ಕೋಟಿ ದುಡಿಯುತ್ತಿದ್ದಾರೆ. ನಮಗೆ ಇಂಥ ಕೋಟೆ ಇಟ್ಟುಕೊಂಡು ಪ್ರಚಾರ ಮಾಡೋಕೆ ಬರುತ್ತಿಲ್ಲ. ಕಲಬುರ್ಗಿ ಕೋಟೆ ಮತ್ತು ಮಳಖೇಡ. ಇನ್ನು ಕಲಬುರ್ಗಿಗೆ ಬಂದ್ರೆ ಇಲ್ಲಿರುವುದು ಜಗತ್ತಿನ ಅತಿ ಉದ್ದದ ಫಿರಂಗಿಗಳಲ್ಲಿ ಒಂದಾದ ಬಾರಾಗಾಜಿ ತೋಫಾ. ಇದು ನಮ್ಮ ಹೆಮ್ಮೆ. ಆದರೆ ಕೋಟೆಯ ಸ್ಥಿತಿ ನೋಡಿದರೆ ಕಣ್ಣೀರು ಬರುತ್ತೆ. ಕೋಟೆಯ ಅರ್ಧ ಭಾಗ ಒತ್ತುವರಿಯಾಗಿದೆ. ಒಳಗೆ ಹೋದರೆ ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ಇದೆ. ಅದೇ ರೀತಿ ರಾಷ್ಟ್ರಕೂಟರ ರಾಜಧಾನಿ ಮಳಖೇಡ. ಕನ್ನಡದ ಮೊಟ್ಟ ಮೊದಲ ಗ್ರಂಥ ಕವಿರಾಜ ಮಾರ್ಗ ರಚನೆಯಾದ ಜಾಗವಿದು. ಇವತ್ತು ಅದು ಕೇವಲ ಒಂದು ಸಾಧಾರಣ ಹಳ್ಳಿಯಾಗಿ ಉಳಿದಿದೆ. ಅಲ್ಲಿ ಒಂದು ಮ್ಯೂಸಿಯಂ ಸಹ ಮಾಡಿಲ್ಲ. ಇತಿಹಾಸವನ್ನು ಮಣ್ಣಿನಲ್ಲಿ ಮುಚ್ಚಿ ಹಾಕುತ್ತಿದ್ದೇವೆ. ಸನ್ನತಿ ಜಗತ್ತೇ ನೋಡಬೇಕಾದ ವಿಸ್ಮಯ. ಇಲ್ಲೊಂದು ಅದ್ಭುತ ಇದೆ, ಅದು ಎಷ್ಟೋ ಜನ ಕನ್ನಡಿಗರಿಗೆ ಗೊತ್ತಿಲ್ಲ. ಅದೇ ಸನ್ನತಿ. ಜಗತ್ತನ್ನೇ ಆಳಿದ ಸಾಮ್ರಾಟ್ ಅಶೋಕನ ಫೋಟೋ ಅಥವಾ ಶಿಲ್ಪ ನಮಗೆ ಸಿಕ್ಕಿರುವುದು ಇದೇ ಸನ್ನತಿಯಲ್ಲಿ ಮಾತ್ರ. ಇದು ಜಾಗತಿಕ ಮಟ್ಟದ ಬೌದ್ಧ ತಾಣವಾಗಬೇಕಿತ್ತು. ಜಪಾನ್, ಚೀನಾ, ಶ್ರೀಲಂಕಾದಿಂದ ಪ್ರವಾಸಿಗರು ಇಲ್ಲಿಗೆ ಬರಬೇಕಿತ್ತು. ಆದರೆ ರಸ್ತೆಗಳು ಹೇಗಿವೆ? ಹೋದ್ರೆ ನಾವು ಮೂಳೆ ಮುರ್ಕೊಂಡು ಬರಬೇಕು. ಅಲ್ಲಿ ಉಳಿದುಕೊಳ್ಳಕ್ಕೆ ಹೋಟೆಲ್ ಇಲ್ಲ, ಮಾಹಿತಿ ಕೊಡಕ್ಕೆ ಬೋರ್ಡ್ ಇಲ್ಲ. ಸರ್ಕಾರಕ್ಕೆ ಇದರ ಬೆಲೆ ಗೊತ್ತಿಲ್ಲ. ಉದ್ಯೋಗ ಸೃಷ್ಟಿ ಅವಕಾಶ. ನಾನ್ಯಾಕೆ ಪ್ರವಾಸೋದ್ಯಮದ ಬಗ್ಗೆ ಇಷ್ಟೊಂದು ಒತ್ತು ಕೊಡುತ್ತಿದ್ದೇನೆ ಗೊತ್ತಾ? ಇದು ಕೇವಲ ಸುತ್ತಾಡೋದು ಅಲ್ಲ, ಇದು ಬಿಸ್ನೆಸ್. ಒಂದು ವೇಳೆ ಬೀದರ್, ಕಲಬುರ್ಗಿ, ಸನ್ನತಿ ಸರಿಯಾಗಿ ಡೆವಲಪ್ ಮಾಡಿದರೆ ಏನಾಗುತ್ತೆ? ಲಕ್ಷಾಂತರ ಟೂರಿಸ್ಟ್ ಬರುತ್ತಾರೆ, ಹೋಟೆಲ್ಗಳು ನಡೆಯುತ್ತಿವೆ, ಟ್ಯಾಕ್ಸಿಗಳು, ಆಟೋದವರಿಗೆ ಬಾಡಿಗೆ ಸಿಗುತ್ತದೆ, ಗೈಡ್ಗಳಿಗೆ ಕೆಲಸ ಸಿಗುತ್ತೆ, ಹೂ ಹಣ್ಣು ಮಾರುವವರಿಗೆ ವ್ಯಾಪಾರ ಆಗುತ್ತೆ. ನಮ್ಮ ಯುವಕರು ಕೆಲಸ ಹುಡುಕಿಕೊಂಡು ಬೆಂಗಳೂರಿಗೆ ಗೋಳು ಹೋಗೋದು ತಪ್ಪುತ್ತೆ. ನಮ್ಮಲ್ಲಿ ಉದ್ಯೋಗ ಸೃಷ್ಟಿ ಮಾಡೋಕೆ ತಾಕತ್ತು ಈ ಕಲ್ಲುಗಳಿಗಿದೆ. ಸ್ನೇಹಿತರೆ, ನಮಗೆ ಹೊಸ ಫ್ಯಾಕ್ಟರಿಗಳು ಬರುತ್ತಿಲ್ಲ ಸರಿ, ಕನಿಷ್ಠ ಇರುವ ಪ್ರವಾಸಿ ತಾಣಗಳನ್ನಾದ್ರೂ ಉಳಿಸಿಕೊಳ್ಳೋಣ ಅಲ್ವಾ? ನಮ್ಮ ಜನಪ್ರತಿನಿಧಿಗಳಿಗೆ ಇದರ ಬಗ್ಗೆ ವಿಷನ್ ಇದೆಯಾ? ಅಥವಾ ಬಜೆಟ್ ನಲ್ಲಿ ನಮಗೆ ಏನಾದ್ರೂ ಸಿಗ್ತಿದೆಯಾ? ನಾಳೆ ದಿನ 9. ಇದು ಬಹಳ ಮುಖ್ಯವಾದ ಎಪಿಸೋಡ್. ನಮ್ಮ ಭಾಗದಿಂದ ಮುಖ್ಯಮಂತ್ರಿಗಳು ಬಂದ್ರು, ದೊಡ್ಡ ಲೀಡರ್ಗಳು ಬಂದ್ರು. ಆದ್ರೂ ನಾವ್ಯಾಕೆ ಹೀಗೆ ಇದ್ದೀವಿ? ರಾಜಕೀಯ ಇಚ್ಛಾಶಕ್ತಿ ಮತ್ತು ಬಜೆಟ್ ತಾರತಮ್ಯ. ನಾಳೆ ಬರ್ತೀನಿ ಲೆಕ್ಕ ಸಮೇತ. ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಜೈ ಕರ್ನಾಟಕ.